ಒಬ್ಬ ಭಕ್ತ, ದಕ್ಷಿಣದಲ್ಲಿ ಬಾಳಿ ಬದುಕಿದಂಥ ಒಬ್ಬ ಭಕ್ತ, ಆತ ಒಂದು ಮನೆ ಕಟ್ಟಿರ್ತಾನೆ. ಅದು ಸಣ್ಣ ಮನೆ. ಆ ಮನೆಯೊಳಗೆ ಬಹಳ ಚೆನ್ನಾಗಿ ಹದವಾಗಿ ಬಾಳ್ತಾ ಇರ್ತಾನೆ. ಚೆನ್ನಾಗಿ ಬದುಕೋದು ಅಂದ್ರೆ ನಕ್ಕೋತು ಬದುಕೋದು, ಹಾಡ್ಕೋತು ಬದುಕೋದಕ್ಕೆ ಚೆನ್ನಾಗಿ ಬದುಕೋದು ಅಂತಾರೆ. ಹಂಗೆ ಬದುಕ್ತಾ ಇದ್ದ. ಅವನ ಮನೆ, ಅವನ ಕೀರ್ತಿ ಎಲ್ಲ ಕಡೆ ಹರವಿತ್ತು. ಏನ ಸಂತ. ಒಂದು ಸಲ ಆ ದೇಶದ ಅತ್ಯಂತ ಶ್ರೇಷ್ಠ ಸಿರಿವಂತನೊಬ್ಬ ಬಂದ. ಇವನಿಗೆ ಅವ ಕೇಳಿದ್ದ, ಸಣ್ಣ ಮನೆ, ಪಾಪ ಮನೆಯಲ್ಲಿ ಯಾವ ಸಾಮಾನುಗಳು ಇಲ್ಲ, ಅವನಿಗೆ ಒಂದಿಷ್ಟು ಸಹಾಯ ಮಾಡಬೇಕು ಅಂತ ತಿಳ್ಕೊಂಡು ಒಂದಿಷ್ಟೆಲ್ಲ ಸಾಮಾನುಗಳನ್ನು ತಗೊಂಡು ಬಂದ. ಸಂಪತ್ತ ತಂದು, ಅವಾಗಿನ ಸಂಪತ್ತಂದ್ರೆ ಬೆಳ್ಳಿ ಬಂಗಾರ, ಹಿಂಗೆ ಬಂಗಾರದ ನಾಣ್ಯಗಳನ್ನು ತಂದು ಅವನಿಗೆ ಭೇಟಿಯಾಗಿ ಮುಂದಿಟ್ಟ. ಇದನ್ನು ತಾವು ತೆಗೆದುಕೊಳ್ಳಿ ಅಂದ. ಆವಾಗ ಅವ ಹೇಳ್ತಾನೆ, ಸಂತ ಹೇಳ್ತಾನೆ, ಇದು ಯಾರ ಮನೆ ಅಂತ ತಿಳ್ಕೊಂಡಿದಿ? ಇದು ನನ್ನ ಮನೆ ಅಲ್ಲ, ಸಾಕ್ಷಾತ್ ಶ್ರೀಪತಿಯ ಮನೆ. ಶ್ರೀ ಅಂದರೆ ಲಕ್ಷ್ಮಿ, ಪತಿ ಅಂದ್ರೆ ಲಕ್ಷ್ಮೀಪತಿ ಹರಿ. ಇಲ್ಲಿ ವಾಸ ಮಾಡೋರು, ಈ ಮನೆ ಇರೋದು ಲಕ್ಷ್ಮಿ ಮತ್ತು ವಿಷ್ಣು ನಾರಾಯಣ. ಇಲ್ಲಿ ಬಡತನ ಇರ್ತದೇನು? ಒಯ್ ನಿನ್ನ ಹಣ ಅಂದ. ಸ್ವಚ್ಛ ಭಾವ ಹೆಂಗಿತ್ತು? ಈ ಮನೆ ನಂದಲ್ಲ, ಇದು ಶ್ರೀಪತಿಯ ಮನೆಯಲ್ಲಿ ನಾನದೇನೆ. ಮತ್ತು ಮನೆಯನ್ನು ಯಾರಿಗಾರು ಕೊಟ್ಟಾನೇನು? ಸಿಕ್ಕವರೆಲ್ಲ ಮನೆಗೆ ಬಂದು ವಾಸ ಮಾಡ್ಯಾರೇನು? ಏನೂ ಇಲ್ಲ. ತಾನೇ ಕಟ್ಟಿದಾನ, ಕಷ್ಟಪಟ್ಟೇ ಕಟ್ಟಿದಾನ, ಸುಂದರ ಮಾಡಿದಾನ, ಆ ಮನೆಯಾಗ ತಾನೇ ಅದಾನ. ಆದರೆ ಏನು ಹೇಳ್ತಾ ಇದ್ದಾನೀಗ? ಇದು ಮನೆ ಶ್ರೀಪತಿಯ ಮನೆ. ಇದು ಸುಲಭಲ್ಲೇನು? ಕೊಡೋದಿಲ್ಲ, ತಗೊಳ್ಳೋದಿಲ್ಲ, ಭಾವ ಬದಲು ಮಾಡೋದು ಎಷ್ಟು ಸುಲಭದ. ನಾವು ಕೊಟ್ಟು ಕೆಡ್ತೇವೆ, ತಗೊಂಡು ಕೆಡ್ತೇವೆ. ಭಾವ ಶುದ್ಧ ಇಲ್ಲದಕ್ಕಾಗಿ ಲಕ್ಷಗಟ್ಟಲೆ ಕೊಡ್ತೇವೆ, ಆದರೆ ಭಾವ ಸರಿ ಇಲ್ಲದಕ್ಕಾಗಿ ಅದು ಪ್ರಸಾದ ಆಗಲಿ. ಎಲ್ಲ ತಗೊಂಡೇವಿ, ಪ್ರಸಾದ ಆಗಲಿಲ್ಲ. ಆ ಸಂತ ಹೇಳ್ತಾನೆ, ಇದು ನನ್ನ ಮನೆಯಲ್ಲ, ಇದು ದೇವನ ಮನೆ. ಈ ಭಾವ ಬಂತಲ್ಲ, ಆದ್ದರಿಂದ ಮನೆ ಸ್ವಚ್ಛ ಇಟ್ಕೊಂಡ. ಯಾಕೆ? ದೇವರ ಮನೆ. ಅಲ್ಲಿ ಹೊಲಸ ಮಾಡಕ್ಕೆ ಬರ್ತದೆ? ಅಲ್ಲಿ ಭಾವದಲ್ಲಿ ಒಂದು ಸಲ ಸಹಿತ ಕೆಟ್ಟ ವಿಚಾರ ಹೊಳಿಲಿಲ್ಲ, ಮೂಡಲಿಲ್ಲ, ತೆರೆ ಆಡಲಿಲ್ಲ. ಯಾಕೆ? ದೇವರ ಮನೆ, ದೇವನ ಮನೆ. ಏನು ದೃಷ್ಟಿಕೋನ! ಇದಕ್ಕೆ ಶೌಚ ಅಂತಾರೆ. ನಾವು ಶೌಚ ಅಂದರೆ ಏನು ತಿಳ್ಕೊಂಡೇವಿ? ಕಸ ಹೊಡೆಯೋದು ಅಂತ ತಿಳ್ಕೊಂಡೇವಿ. ಭಾವ ಎಷ್ಟು ಅದ್ಭುತ ಇದೆ. ಏನು ನಂಬುದು ಅಂತ ಹೇಳ್ತೇವೆ, ಅದನ್ನು ಹೀಗೆ ಅರ್ಪಿಸೋದು. ಈಗ ಹೊಸದೊಂದು ಬಟ್ಟೆ ತರ್ತಿದ್ರು, ಹಿಂದಕ್ಕೆ ತಂದು ತಾವೇ ಉಡ್ತಿರ್ಲಿಲ್ಲ. ಯಾರಿಗೆ ಕೊಡ್ತಿದ್ರು? ಉಟ್ಕೊಳ್ಳಾಕ ಆಚೆ ಕಡೆಯವ್ರಿಗೆ, ಈಚೆ ಕಡೆಯವ್ರಿಗೆ ಕೊಡ್ತಿದ್ರು. ಎಷ್ಟು ಆ ಭಾವ ನೋಡು. ಅವ್ರು ಎಷ್ಟು ಆನಂದ ಪಡೋರು. ಹೆಂಗೆ ಉಡ್ತಿದ್ರು ಅಂದರೆ, ಇದು ನಮ್ಮದು ಅಲ್ಲ ಅಂತ ಉಡ್ತಿದ್ರು. ಅದಕ್ಕೆ ಮಸ್ತಾಗಿ ಅದನ್ನು ಊರಾಗೆಲ್ಲ ಪ್ರಚಾರ ಮಾಡ್ತಿದ್ರು. ಇದು ನಂದಲ್ಲ, ಇವ್ರದು. ಇವರು ಕೊಟ್ಟವರು ಯೋಜನಾ ಹೆಂಗಿತ್ತು? ತಾನೇ ಉಟ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ. ಅವ್ರ ಕಡೆ ಕೊಟ್ಟರು, ಅವ್ರು ತಮ್ಮದತ್ತು ಹೆಂಗೆ ಹೇಳ್ತಾರೆ? ಹೋದಲ್ಲೆಲ್ಲ ಇದು ಇಂಥವ್ರದ್ದು, ಇದು ಇಂಥವ್ರದ್ದು. ಅವರೆಷ್ಟು ಸಂತೋಷಪಟ್ಟರು. ತಂದುಟ್ಟಿಲ್ಲ,
ಅವ್ರದ್ದು ಹುಟ್ಟು ಅವ್ರದ್ದಂತ ಹೇಳಿಕೊಂಡು ತಾನು ಬಳಸ್ತಾ ಇದ್ದಾನಲ್ಲ, ಅದು ಅದ್ಭುತ. ಹಂಗಿರಬೇಕು, ಅದು ಶುದ್ಧ. ಅದಕ್ಕೆ ಕಾರ್ಯಸಿದ್ಧಿ. ಯಾಕೆ ಈ ಕಾರ್ಯ ಸಿದ್ಧಿಯಾಯಿತು, ಶುದ್ಧವಾಯಿತು. ಅದರಿಂದ ಅರ್ಪಣಾತ್, ಇದು ನಮ್ಮದಲ್ಲ ಅನ್ನುವ ಭಾವದಿಂದ ಬೇಕದು. ಅಂಥ ಭಾವ ಇತ್ತು ಅಂದರೆ ಸಂತೋಷ ಪಡ್ತೇವೆ, ಬಹಳ ಆನಂದ ಪಡುತ್ತೇವೆ. ಆನಂದಕ್ಕಾಗಿ ಏನಿರಬೇಕು ಅಂದರೆ ಶೌಚ, ಶುಚಿತ್ವ, ಶುದ್ಧದ, ಸ್ವಚ್ಛದ. ಎಂಥ ಭಾವನೆ ನೋಡು. ಒಂದು ಊರ ಇತ್ತು, ಅದು ದೊಡ್ಡ ಊರ. ಆ ಊರಲ್ಲೇ, ಇದು ಪರದೇಶದ ಕಥೆ, ಆ ಊರಲ್ಲೇ ಒಂದು ದೊಡ್ಡ ಮನೆ. ಅಲ್ಲಿ ಒಬ್ಬ ನರ್ತಕಿ, ಬಹಳ ಪ್ರಸಿದ್ಧ ನರ್ತಕಿ. ಆಕೆಯ ಹೆಸರು ಎಲ್ಲ ಕಡೆ ಕೇಳಿ ಬರ್ತಿತ್ತು ಆ ನಾಡಿನೊಳಗೆ. ಅದ್ಭುತ ಸೌಂದರ್ಯ, ಆವಳಿಕ ಧ್ವನಿ, ಗಂಧರ್ವ ಧ್ವನಿ. ಸಾವಿರ ಜನ ಆಕೆ ಒಂದು ಕಾರ್ಯಕ್ರಮ ಇಟ್ಟರೆ ಸಾವಿರಾರು ಜನ ಹೀಗೆ ಕೂಡಲು. ಮನೆಯಲ್ಲಿ ಸಂಪತ್ತ ಸುರಿತಿತ್ತು. ಜನ ಹಾಗೆ ಹುಚ್ಚಾಗಿದ್ರು. ಇಂಥ ಒಬ್ಬ ನರ್ತಕಿ. ಅಲ್ಲಿಗೆ ಒಬ್ಬ ಮನುಷ್ಯ ಬರ್ತಿದ್ದ. ಆತ ಮರುಳಾಗಿ ಹೋಗಿದ್ದ. ದಿನಗಳ ಹಾದು ಒಂದು ದಿವಸ ಆತ ಆಕೆಗೆ ಒಂದು ದೊಡ್ಡ ಕಾಣಿಕೆಯನ್ನು ಕೊಟ್ಟ. ಅದು ಅಪರೂಪದ ವಸ್ತ್ರ. ಆಕೆ ಉಟ್ಟುಕೋಬೇಕು ಅಂತ ಒಂದು ಅದ್ಭುತ ವಸ್ತ್ರ ತಂದು ಕೊಟ್ಟ. ಆಕೆ ನೋಡಿದ್ಲು, ಸುಮ್ಮನೆ ಇಟ್ಲು. ಈತ ಮರುದಿವಸ ಮತ್ತೆ ಬಂದ. ಆಕೆ ಹುಟ್ಟಿರಬೇಕು, ನಾ ನೋಡಿ ಸಂತೋಷ ಪಡಬೇಕು ಅಂತ ಬಂದ. ಆಕೆ ಏನು ಮಾಡಿದ್ಲು ಅಂದ್ರೆ, ಆತ ಬರ್ತಾ ಇರೋದನ್ನು ನೋಡಿ, ಅದೇನು ವಸ್ತ್ರ ಇತ್ತಲ್ಲ ಅದನ್ನು ನೆಲ ಒರೆಸಿ, ಕಾಲು ಒರೆಸಿ ಅದನ್ನು ಹೀಗೆ ಇಡ್ತಿದ್ಲು. ಇವ ಒಳಗೆ ಬಂದ. ನೋಡ್ದ, ನನ್ನ ಎಂಥ ಅಪರೂಪದ ವಸ್ತ್ರ, ಇದನ್ನು ಹೊಲಸ ಮಾಡಿದೆಯಲ್ಲ ಅಂದ. ಇದು ಆಕೆ ಅಂದ್ಲು, ಇದು ಅದಕ್ಕೆ ಯೋಗ್ಯ, ನನ್ನ ಕಾಲು ಒರೆಸಕ್ಕೆ ಯೋಗ್ಯದು, ಉಡಾಕಲ್ಲ. ಕಾಲು ಒರೆಸಕ್ಕೆ ಯೋಗ್ಯ, ಇದು ನನ್ನ ಮನೆ ನೆಲ ಒರೆಸಕ್ಕೆ ಯೋಗ್ಯ ಅಂದ್ಲು. ಇವಾಗ ಬಹಳ ಕೆಟ್ಟ ಅನ್ನಿಸ್ತು. ಹೀಗ್ಯಾಕಂತಿ ಅಂದ. ಅವಾಗ ಆಕೆ ಹೇಳಿದ್ಲು, ಬರೇ ವಸ್ತ್ರ ಅಲ್ಲ, ನಿನ್ನ ಬದುಕು ಸಹಿತ ಹಿಂಗಾಗ್ಯದ. ದೇವರು ಎಂಥ ಛಲೋ ಅಮೃತದ ಇಂಥ ಜೀವನ ಕೊಟ್ಟಿದ್ದ, ಭಾಳ ಬಟ್ಟೆಯನ್ನು ಕೊಟ್ಟಿದ್ದ, ಅದನ್ನೆಲ್ಲ ಬರೀ ಕೆಡಿಸಿಬಿಟ್ಟಿಯಲ್ಲ, ನಿನ್ನ ಬದುಕು ಹಿಂಗಾಗಿ. ನಿನ್ನ ಬದುಕು ಏನಾಯ್ತು? ಒರೆಸೋ ವಸ್ತ್ರ ಆಯ್ತು, ಕಾಲು ಒರೆಸೋ ವಸ್ತ್ರ. ಎದಕ್ಕೆ ಬಳಸಿದೆ? ವಸ್ತ್ರ ಮಾಡಕ್ಕೆ ಬಳಸಿ. ಹೆಂಗಾಗಿರಬೇಕು ಆ ಮನುಷ್ಯ. ಇದು ಸುಂದರವಾದ ವಯಸ್ಸ. ಇಂಥ ವಯಸ್ಸಿನಾಗ ಏನು ಮಾಡಬೇಕು ಜೀವನದಲ್ಲಿ ಅದನ್ನು ಮಾಡಬೇಕು. ಬರೀ ಮನೆ ಮಾರ ಬಿಟ್ಟು ಇಲ್ಲಿ ಬಂದು ಕೂಡಿರ್ತೀಯಲ್ಲ, ಜೀವನ ಹಾಳಾಯಿತು ನಿಂತು. ಈ ಬಟ್ಟೆ ಕಿಮ್ಮತ್ತ ಎಷ್ಟು? ಮತ್ತೆಲ್ಲಾದರೂ ಸಿಕ್ಕೀತು. ಆದರೆ ನಿನ್ನ ಜೀವನದ ಕಿಮ್ಮತ್ತ ಅತ್ಯದ್ಭುತವಾಗಿತ್ತು. ಆ ಭಾಳ ಬಟ್ಟೆಯನ್ನು, ವಸ್ತ್ರವನ್ನು ಎಲ್ಲ ಹಾಳು ಮಾಡಿಬಿಟ್ಟಿ. ಕಾಮಕ್ಕಾಗಿ, ಮೋಹಕ್ಕಾಗಿ ಹಾಳು ಮಾಡಿಬಿಟ್ಟೆ. ದೇವರು ಕೊಟ್ಟ ಜೀವನದ ಬಟ್ಟೆ ಸ್ವಚ್ಛ ಇಟ್ಟುಕೊಳ್ಳೋದನ್ನು ಕಲೀಲಿಲ್ಲ ನೀನು.
ಆಕೆ ನರ್ತಕಿ ಆದರೆ ಮಾತೆಂಥು. ನಮ್ಮ ಬಟ್ಟೆಗಳು ಹಿಂಗಾಗ್ಯಾವ, ಅಲ್ಲಿಟ್ಟು ಹೊಲಸ ಇಲ್ಲಿಟ್ಟು ಹೊಲಸ. ಜೀವನದ ಕ್ಷಣಗಳು ಅಲ್ಲೊಂದಿಟ್ಟು ಬಿದ್ದಾವ ಇಲ್ಲೊಂದಿಟ್ಟು ಬಿದ್ದಾವ. ಕುಡಿಯೋದಕ್ಕೆ ತಿನ್ನೋದಕ್ಕೆ ಹೊಡೆದಾಡೋದಕ್ಕೆ ಎಲ್ಲ ಜೀವನದ ಬಟ್ಟೆ ಹೊಲಸಾಗ್ಯದ. ಇದನ್ನು ಸ್ವಚ್ಛ ಇಟ್ಟುಕೊಳ್ಳೋದಕ್ಕೆ ಶುಚಿತ್ವ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದು ಭಾಳ ಬಟ್ಟೆ ಸ್ವಚ್ಛ ಇಟ್ಟುಕೊಳ್ಳೋದು. ಬಟ್ಟೆ ನೇಯುವ ಒಬ್ಬ ಸಂತ ಶರಣ ಭಾರತ ಇಲ್ಲಿ ಆಗಿ ಹೋದರು. ಯಾರು? ಜೇಡರ ದಾಸಿಮಾರ್, ದೇವರ ದಾಸಿಮಾರ್. ಆ ದಾಸಿಮಾರರು ಹೇಳ್ತಾರೆ, ಬಟ್ಟೆ ಹೆಂಗಿರ್ಬೇಕು? ದೇವ್ರ ಮೆಚ್ಚಂಗಿರ್ಬೇಕು. ಯಾವ ಬಟ್ಟೆ? ಜೀವನದ ಬಟ್ಟೆ ದೇವ ಮೆಚ್ಚಂಗಿರ್ಬೇಕು. ಅಂಥ ಬಟ್ಟೆ ನಾನು ನೇಯ್ತೀನಿ ಅಂದ. ಬರೇ ಹೊರಗೆ ಬಟ್ಟೆ ನಾನು ನೇಯೋದಿಲ್ಲ, ನನ್ನ ಜೀವನದ ಬಟ್ಟೆಯನ್ನು ನೇಯ್ತೇನೆ ಅಂದ. ದೇವನಿಂದ ಸ್ವೀಕೃತ ಆಗಬೇಕು ಅಂಥ ಬಟ್ಟೆ. ಆತ ಹೇಳ್ತಾನೆ, ಕಣ್ಣು ಮೀಸಲು ಶಿವನ, ಕಿವಿ ಮೀಸಲು ಶಿವನ, ಕೈ ಮೀಸಲು ಶಿವನ. ಭಾಳ ಚಲೋ ಮಾತು ಹೇಳಿ. ನಾಲಿಗೆ ಮೀಸಲು ಶಿವನ, ತನು ಮೀಸಲು ಶಿವನ, ಮನ ಮೀಸಲು ಶಿವನ. ಈ ಮೀಸಲು ಬೀಸರ ಹೋಗದಂತಿದ್ದರೆ ಆತನೇ ಜಗದೀಶ ಕಾಣ ರಾಮನಾಥ. ಎಷ್ಟು ಚಲೋ ಇಲ್ಲ? ಏನೂ ಮಾಡಬೇಕಾಗಿಲ್ಲ, ಮೀಸಲು ಕೆಡದಂಗೆ ಮಾಡುವ. ಹೇಗೆ ಬಂದವ ಹಾಗದನ್ನು ಚೆನ್ನಾಗಿ ರಕ್ಷಿಸು, ಬಳಸು. ಆದರೆ ಹೊಲಸ ಹತ್ತಿರಬಾರದು, ಹಂಗೆ ಬಳಸು. ನೋಡಿದರೆ ಕಣ್ಣು ಹೊಲಸಾಗಬಾರದು, ಮುಟ್ಟಿದರೆ ಕೈ ಹೊಲಸಾಗಬಾರದು, ಭಾವಿಸಿದರೆ ಮನಸ್ಸು ಹೊಲಸಾಗಬಾರದು. ಹಂಗೆ ಜೀವನವನ್ನು ಕಾಪಾಡಿಕೋ. ಅದಕ್ಕೆ ಶೌಚ ಅಂತ ಕರೆಯೋದು. ಚಲೋ ಇಲ್ಲ ಇದು? ತನು ಮೀಸಲು ಶಿವನ, ಮನ ಮೀಸಲು ಶಿವನ. ಆ ಮೀಸಲು ಬೀಸರೆ ಹೋಗದಂತಿದ್ದರೆ ಆತನೇ ಜಗದೀಶ ಕಾಣ. ಅವನಿಗಿಂತ ಬೇರೆ ದೇವಭಕ್ತ ಯಾರು? ಸ್ವಚ್ಛ ಇರೋದು, ಸ್ವಚ್ಛ ಇರೋದು. ಈ ಸ್ವಚ್ಛತೆಯನ್ನು ಸಾಧನೆ ಮಾಡೋದೇ ದೊಡ್ಡ ಸಾಧನೆ ಇದು ಜೀವನದಲ್ಲಿ. ಹೀಗೆ ಮಾಡಿದರೆ ಮಾತ್ರ ಭಕ್ತಿ ಅರಳಕ್ಕೆ ಶುರುವಾಗ್ತದೆ. ಭಕ್ತಿ ಬಲಿಲಿಕ್ಕೆ ಪ್ರಾರಂಭ ಮಾಡ್ತದೆ. ಅಷ್ಟೇ ಅಲ್ಲ, ಅತ್ಯಂತ ಸುಂದರವಾದಂಥ ವಿಸ್ತಾರವಾದ ಭಕ್ತಿ ಅದು ರಕ್ಷಣೆಗೊಳ್ಳುತ್ತದೆ, ಅದು ರಕ್ಷಿತವಾಗ್ತದೆ. ಅದಕ್ಕಾಗಿ ಅತ್ಯಂತ ಮಹತ್ವದ ಅಂಗ ಶೌಚ. ಇಂಥ ಶೌಚವನ್ನು ಪರಿಪಾಲಿಸಲು. ಒಂದು ಸಲ ಗುರು ನಾನಕರು ಒಂದು ಮನೆಗೆ ಹೋಗಿದ್ದರು. ಅದು ದೊಡ್ಡವರ ಮನೆ. ಅದು ಅವರು ಶಿಷ್ಯ, ಆ ಮನೆ ಮಾಲೀಕ. ಅವರಿಗೆ ಒಬ್ಬ ಮಗ ಇದ್ದ, ಒಂದು 20 ವರ್ಷದ ಹುಡುಗ ಇದ್ದ. ಭಾಳ ಚಂದಿದ್ದ, ಬಲಿಷ್ಠಿದ್ದ. ಇಂಥ ಹುಡುಗ ಅಲ್ಲಿ ಗುರು ನಾನಕರು ಹೋಗ್ತಾರೆ. ಹೋಗಿ ಕೂತಿರ್ತಾರೆ. ಆವಾಗ ಆ ಹುಡುಗನಿಗೆ ಕರೆದು ಹೇಳ್ತಾರೆ, ನನಗೊಂದಿಷ್ಟು ನೀರಡಿಕೆ ಆಗ್ಯದ, ಒಂದಿಷ್ಟು ಸ್ವಚ್ಛ ನೀರು ತಂದು ಕೊಡು ಅಂತ ಹೇಳ್ತಾರೆ. ಆವಾಗ ಆ ಹುಡುಗ ಒಳಗೆ ಹೋಗಿ ಅವರೊಬ್ಬ ಸೇವಕಿರ್ತಾನೆ, ಮನ್ಯಾಗ ಕೆಲಸ ಮಾಡವ, ಅವಾಗ ಹೇಳ್ತಾನೆ, ಒಂದಿಷ್ಟು ನೀರು ಚಲೋ ಬಟ್ಲಾಗ ಚಲೋ ಸ್ವಚ್ಛ ನೀರು ಕೊಡಪ್ಪ, ಗುರುಗಳಿಗೆ ಬೇಕಾಗ್ಯದ ಅಂತ ಹೇಳ್ತಾರೆ.
ಆ ನೀರು ತಗೊಂಡು ಬಂದು ಇವ್ರ ಮುಂದೆ ಇಡ್ತಾನೆ. ಯಾರು? ಆ ಹುಡುಗ, 20 ವರ್ಷದ ಹುಡುಗ. ಇವ್ರು ಇದನ್ನು ನೋಡಿರ್ತಾರೆ. ಇವ ಸ್ವಂತ ಭಾಂಡೆ ತಿಕ್ಕಲಿಲ್ಲ, ಸ್ವಂತ ನೀರು ಹಾಕಲಿಲ್ಲ, ತರೋ ಕೆಲಸ ಅಟ್ಟ ಮಾಡ್ದ ಅಂತ ಅವ್ರಿಗೆ ಗೊತ್ತಾಗ್ತದೆ. ಅವಾಗಂತಾರೆ, ಇದೇನಪ್ಪ ಕೈಯಾಗಿ ಹಿಡಿದು ಹೇಳ್ತಾರೆ, ಯಾಕೋ ಇದು ವಾಸನೆ ಸರಿಯಿಲ್ಲ, ಇದಕ್ಕೆ ಇನ್ನೊಮ್ಮೆ ತೊಳ್ಕೊಂಡು ಬಾ ಅಂತ ಹೇಳ್ತಾರೆ. 2ನೇ ಸಲ ಹೋಗ್ತಾನೆ, ಸ್ವಚ್ಛ ತೊಳಿತಾನೆ. ಈ ಸಲ ತಾನೇ ಒಳ್ಳೆ ಬಟ್ಲ ತಗೋತಾನೆ, ತೊಳಿತಾನೆ, ತಂದು ಇವ್ರ ಮುಂದಿಡ್ತಾನೆ. ಅವಾಗ ಅವ್ರು ಅಂತಾರೆ, ಇನ್ನೂ ಹೊಲಸು ವಾಸನೆ ಬರ್ತದಲ್ಲೋ ಇಲ್ಲೇ. ಇಲ್ಲ, ನಾನು ಭಾಳ ಸ್ವಚ್ಛ ತೊಳೆದೇನಿ, ಸ್ವಚ್ಛ ನೀರದಾವ. ಅದು ಹಂಗಲ್ಲ, ನಿನ್ನ ಕೈ ಕೆಲಸ ಮಾಡಲಾರದ ಕೈಯ, ಅದು ಇದ್ರಾಗ ಹತ್ಯದ. ಕೆಲಸ ಮಾಡಿದರೆ ಇವು ಸ್ವಚ್ಛ ಇರ್ತಾವ. ಅವ್ರದ್ದು ಗುರು ನಾನಕರದು. ಸ್ವಚ್ಛ ಅಂದರೆ ಏನೂ ಮಾಡಲಾರ್ದೆ ಹಿಂಗೆ ಇಟ್ಕೊಂಡು ಕುಂಡ್ರೋದು ಅಲ್ಲ. ಈಗಿಲ್ಲೇನು ಮಾತು ಸ್ವಚ್ಛ ಆಡಬೇಕು, ಒಂದು ಕೂಡಲೇ ಮೌನಾಗಿ ಬಿಡೋದಲ್ಲ. ಮಾತಾಡಬೇಕು, ಸ್ವಚ್ಛ ಇರಬೇಕು. ಕೈ ಕೆಲಸ ಮಾಡಬೇಕು, ಕೈ ಸ್ವಚ್ಛ ಇರಬೇಕು. ನೀನು ಕೆಲಸ ಮಾಡಿದ ಕೈಯಿಂದ ತರಲಿ, ಇದು ಕೆಲಸ ಮಾಡಿದ ಕೈ ಅಲ್ಲ. ನೀನು ಬರೇ ಸೇವಕರಿಗೆ ಹಚ್ಚಿ ಮಾಡಿಸಾಮದಿ, ನಿನ್ನ ಕೈ ಹೊಲಸಾಗ್ಯಾವ. ಯಾಕೆ? ಅವಂದು ಹಿಡ್ದು ಅವ ಮಾಡಿಕೊಡ್ತಾನ, ನೀ ಯಾರೇ ಮಾಡಿದ್ದನ್ನು ಹಿಡಿದ ತರಕತ್ತಿಯಲ್ಲ. ಇದೇನು ತೋರಿಸ್ತದೆ? ನಿನ್ನ ಕೈಯ ಹೊಲಸಾಗ್ಯದ. ನಿನ್ನ ಕೈ ಸ್ವಚ್ಛ ಆಗಬೇಕಾಗಿತ್ತು ಅಂದರೆ ನೀನೇ ಕೆಲಸ ಮಾಡಬೇಕು ನಿನ್ನ ಕೈಯಿಂದ. ಮತ್ತು ನನಗಾಗಿ ಅಂತ ನೀ ಕೆಲಸ ಮಾಡಬೇಕು, ನಿನಗಾಗಿ ಅಲ್ಲ. ಗುರು ನಾನಕರಿಗಾಗಿ ಈ ಬಟ್ಲ ನಾನು ತೊಳಿತೇನೆ. ಗುರು ನಾನಕರಿಗಾಗಿ ಇದೊಂದಿಷ್ಟು ನೀರ ತುಂಬ್ತೇನೆ. ಗುರು ನಾನಕರಿಗಾಗಿ ಇದನ್ನು ಅವ್ರಿಗೆ ಕೊಡ್ತೇನೆ. ಈ ಭಾವ ಇದ್ದರೆ ಕೈ ಸ್ವಚ್ಛ ಇರ್ತದೆ. ಅವ್ರದ್ದೆಂಥ ಪಾಠ ಇರಬೇಡ, ಸ್ವಚ್ಛತಾ. ಹಾಗೆ ದುಡ್ಡ ಬರೀ ನೀರಲ್ಲ. ಯಾವ ದುಡ್ಡಿಗೆ ನಮ್ಮ ಕೈ ಹತ್ತದ, ಆ ದುಡ್ಡು ಹೇಗಿರಬೇಕು? ಯಾರ್ದರೇ ವಾಸನೆ ಹಿಡ್ಕೊಂಡು ಅದು ನಮ್ಮ ಕೈಗೆ ಬಂದಿರಬಾರದು. ಇಲ್ಲಿಗೆ ಹೊಲಸಾಕ. ಇದು ನಾನಕರದು. ಅವರು ಒಂದೇ ಶುರು ಮಾಡಲಿಲ್ಲ. ನೀನಿನ್ನು ದುಡಿಬೇಕು. ನಿಮ್ಮ ತಂದೆ ದುಡಿದು ಮಾಡಿದ್ದನ್ನು ತಿನ್ನಕತ್ತೀಯಲ್ಲ, ನೀನು ದುಡಿಯೋಕೆ ಶುರು ಮಾಡು. ಆವಾಗ ನಿನ್ನ ಅನ್ನ, ಅದು ಪವಿತ್ರವಾದ ಅನ್ನ. ಆವಾಗ ನಿನ್ನ ಹಸ್ತಗಳು ಶುದ್ಧವಾಗ್ತವ. ಈಗ ಇಷ್ಟ ಮಾಡಿದರೆ ಆಗುವುದಿಲ್ಲ ಅಂತ ಹೇಳ್ದ. ಆ ಹುಡುಗ ಮುಂದೆ ಅದೇ ಗುರು ನಾನಕರು 4-5 ವರ್ಷದ ನಂತರ ಮತ್ತೆ ಮನೆಗೆ ಬಂದಿರ್ತಾರೆ. ಆವಾಗ ಅದೇ ಹುಡುಗ ಇರ್ತಾನೆ, ಆದರೆ ಕೆಲಸದಾಗಿರ್ತಾನೆ. ಎಷ್ಟು ತನ್ಮಯ ಆಗಿರ್ತಾನೆ ಕಾರ್ಯದಲ್ಲಿ. ಆ ಮನುಷ್ಯ ಹಗಲೇನೂ ರಾತ್ರಿ ಏನು ಸದಾ ಕೆಲಸ, ಕೈ ಕೆಲಸ ಏನೆಲ್ಲವನ್ನ ಹಬ್ಸಿರ್ತಾನೆ. ಆವಾಗ ಆ ಹುಡುಗ ಹೇಳ್ತಾನೆ, ಗುರುಗಳೇ, ನಾನೀಗ ನನ್ನ ಕೈಗಳನ್ನು ಸ್ವಚ್ಛವಾಗಿಟ್ಟಿದ್ದೇನೆ, ಬನ್ನಿ ತೋರಿಸ್ತೀನಿ ಅಂತ ಒಂದು ದೊಡ್ಡದ ತೋಟ ಮಾಡಿರ್ತಾನೆ. ಹಿತ್ತಲಲ್ಲೇ ದೊಡ್ಡ ಹಿತ್ತಲ ಅದು. ಅಲ್ಲಿ ಹೋಗಿ ತೋರಿಸ್ತಾನೆ, ಇವೆಲ್ಲ ಗಿಡಗಳನ್ನು ನಾನು ಹಚ್ಚಿದ್ದೇನೆ, ಇದೆಲ್ಲ ಹೂಗಳನ್ನು ನಾನು ಬೆಳೆದಿದ್ದೇನೆ, ನೋಡಿ ನನ್ನ ಕೈ ಎಷ್ಟು ಸ್ವಚ್ಛದಾವೀಗ ಅಂದ. ಗುರು ನಾನಕರಿಗೆಷ್ಟು ಸಂತೋಷ ಆಯಿತು. ಇದು ಜೀವನ. ನಿನ್ನ ಕೈ ಸ್ವಚ್ಛದವ, ಇನ್ನು ನಿನ್ನ ಮನಸ್ಸು ಸ್ವಚ್ಛ ಆಗಬೇಕು. ಏನು ಗಿಡ ನಾನು ಬೆಳೆಸೇನಿ ಅಂತ ಹೇಳ್ದಿಯಲ್ಲ, ಅಲ್ಲ, ಗಿಡ ತಾವೇ ಬೆಳೆದಾವ.
ನೀರು ಹಾಕಿದ್ದಷ್ಟೆ. ಹೂಗಳು ತಾವೇ ಅರಳ್ಯಾವ, ನಿನ್ನ ಹೂಗಳಲ್ಲ. ಅದೊಂದಿಷ್ಟು ತೆಗೆದು ಬಿಡು, ಒಳಗೆ ಸ್ವಚ್ಛ ಹೊರಗೆ ಸ್ವಚ್ಛ. ದುಡಿಯೋದರಿಂದ ಹೊರಗೈ ಸ್ವಚ್ಛ. ಇದು ದೇವನ ತೋಟ ಅಂತ ಭಾವಿಸಿದರೆ ಒಳಗೆ ಸ್ವಚ್ಛ. ಇಂಥ ಜೀವನವೇ ಶುಚಿ ಜೀವನ. ಚಲೋ ಇಲ್ಲ. ಗುರು ನಾನಕರು ಉಪದೇಶ ಮಾಡೋ ರೀತಿ ಅಷ್ಟು ಚಂದದ. ಸುಮ್ಮನೆ ನೀವು ಮನ್ಯಾಗ ಹೋಗೋದಿಂದ ಯಾವ್ಯಾವ ನಿಮ್ಮ ಅದಾವ, ಯಾವ್ಯಾವ ಮಂದಿ ಅದಾವ ಇಲ್ಲೇನು? ಯಾವುದರೇ ಸಾಮಾನ ಹೆಂಗರೇ ತಪ್ಪಿ ನಮ್ಮ ಮನ್ಯಾಗ ಬಂದಿದ್ರೆ ಏನು ಮಾಡೋದು? ಇದು ನನ್ನ ಕೈ ಹೊಲಸು ಮಾಡ್ತದೆ, ಇದು ನನ್ನ ಕಣ್ಣನ್ನು ಹೊಲಸು ಮಾಡ್ತದೆ. ಈ ಭಾವನಾ ಇದು ಇತ್ತು ಅಂದರೆ ಮನೆ ಸ್ವಚ್ಛ. ಮನೆಯೊಳಗೆ ನಮ್ಮ ವಸ್ತುಗಳೇ ಇದ್ದರೆ ನಮ್ಮ ಮನೆ ಸ್ವಚ್ಛ. ಮನೆಯೊಳಗೆ ಯಾರದರೇ ವಸ್ತು ಬಂದು ಬೀಳ್ತಿದ್ದರೆ ಅವ್ರಿಗೆ ಗೊತ್ತಾಗದಂಗೆ ಈ ಮನೆಗೆ ಬಂದು ಬೀಳ್ತಾ ಇದ್ದರೆ ಏನು ಮನೆ ಹೊಲಸಾಗ್ಯದ. ಹಾಗೆ ಇದು ಗುರು ನಾನಕರ ಸುಂದರ ಉಪದೇಶ.